ನಿಜಕ್ಕೂ ಪರಮಪೂಜ್ಯ ಸ್ವಾಮೀಜಿಯವರ ಭಕ್ತರ ಪರವಾಗಿ ವೈದ್ಯರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪರಮ ಪೂಜ್ಯರು ಇಂಥ ಒಂದು ಚಿಕಿತ್ಸೆಯಲ್ಲಿ ಅವರ ಈ ಒಂದು ಇಳಿಯ ವಯಸ್ಸಿನಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರತಕ್ಕಂಥದ್ದು ವೈದ್ಯಕೀಯ ಲೋಕಕ್ಕೇನೆ ಒಂದು ಅಚ್ಚರಿಯನ್ನು ತರ್ತಕ್ಕಂಥ ಒಂದು ಪವಾಡ ಇದು. ಈ ವಯಸ್ಸಿನಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಬಹಳ ದುಸ್ತರವಾದಂಥ ಕೆಲಸ ವೈದ್ಯರುಗಳಿಗೆ. ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ವೈದ್ಯರುಗಳೆಲ್ಲ ಅಭಿನಂದನಾರ್ಹರು. ಇವತ್ತು ತುಮಕೂರು ನಗರದಲ್ಲೂ ಇಂಥ ಒಂದು ಉತ್ತಮವಾದಂಥ ರೀತಿಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಈ ಒಂದು ಮ್ಯಾನೇಜ್ಮೆಂಟ್ಗೂ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಪರಮ ಪೂಜ್ಯರು ಚೆನ್ನಾಗಿದ್ದಾರೆ. ಯಾರೋ ಅವರನ್ನ ಭೇಟಿ ಮಾಡಬೇಕು, ಅವ್ರ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿ ಏನಿದೆ, ಅವರ ಆರೋಗ್ಯವನ್ನು ವಿಚಾರಿಸಬೇಕು ಅಂತೇಳಿ ಪದೇ ಪದೇ ನನಗೂ ಬರ್ಲಿಕ್ಕೆಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಇದೆ. ನಿಜಕ್ಕೂ ಪರಮ ಪೂಜ್ಯ ಸ್ವಾಮೀಜಿಯವರ ಭಕ್ತರ ಪರವಾಗಿ ವೈದ್ಯರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪರಮ ಪೂಜ್ಯರು ಇಂಥ ಒಂದು ಚಿಕಿತ್ಸೆಯಲ್ಲಿ ಅವರ ಈ ಒಂದು ಇಳಿಯ ವಯಸ್ಸಿನಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರತಕ್ಕಂಥದ್ದು ವೈದ್ಯಕೀಯ ಲೋಕಕ್ಕೇನೆ ಒಂದು ಅಚ್ಚರಿಯನ್ನು ತರ್ತಕ್ಕಂಥ ಒಂದು ಪವಾಡ ಇದು. ಈ ವಯಸ್ಸಿನಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಬಹಳ ದುಸ್ತರವಾದಂಥ ಕೆಲಸ ವೈದ್ಯರುಗಳಿಗೆ. ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ವೈದ್ಯರುಗಳೆಲ್ಲ ಅಭಿನಂದನಾರ್ಹರು. ಇವತ್ತು ತುಮಕೂರು ನಗರದಲ್ಲೂ ಇಂಥ ಒಂದು ಉತ್ತಮವಾದಂಥ ರೀತಿಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಈ ಒಂದು ಮ್ಯಾನೇಜ್ಮೆಂಟ್ಗೂ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಪರಮ ಪೂಜ್ಯರು ಚೆನ್ನಾಗಿದ್ದಾರೆ. ಯಾರೋ ಅವರನ್ನ ಭೇಟಿ ಮಾಡಬೇಕು, ಅವ್ರ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿ ಏನಿದೆ,